ಮಧ್ಯಾಹ್ನದ ಊಟ ಆದ ನಂತರ ವೇದಿಕೆ ಕಾರ್ಯಕ್ರಮ ಶುರುವಾಗ್ತದೆ. ವೇದಿಕೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಪ್ರಾರಂಭ ಮಾಡ್ತೀವಿ. ಅದು 4 ಗಂಟೆಯಿಂದ ಶುರುವಾಗ್ತದೆ. ಬೇರೆ ರಾಜ್ಯಗಳಿಂದ ಮತ್ತು ಬೇರೆ ಜಿಲ್ಲೆಗಳಿಂದ ಕಲಾವಿದರು ಬಂದಿದ್ದಾರೆ. ಭರತನಾಟ್ಯ, ಬೇರೆ ಬೇರೆ ರಾಜ್ಯಗಳ ಫೋಕ್ ಡ್ಯಾನ್ಸಸ್ಗಳನ್ನು ನಾವು ನ್ಯಾಷನಲ್ ಮತ್ತು ರಾಜ್ಯ ಮಟ್ಟದ ಡ್ಯಾನ್ಸರ್ಸ್ ಯಾರ್ಯಾರು ಅರ್ಜಿ ಕೊಟ್ಟಿದ್ರು ಅವರನ್ನೆಲ್ಲ ಸೇರಿಸಿದ್ದೀವಿ. ಅದರ ಜೊತೆಗೆ ಅವತ್ತು ರಾತ್ರಿ ಸಂಗೀತ ಸಂಜೆ ಅಂಥೇಳಿ ಗುರುಕಿರಣ್ ಮತ್ತು ಅವರ ತಂಡ ಆಗಮಿಸ್ತಾ ಇದೆ. ಅದರ ಜೊತೆಗೆ 6 ರಿಂದ 7 ಗಂಟೆವರೆಗೂ ವೇದಿಕೆ ಕಾರ್ಯಕ್ರಮ ಮತ್ತು ಸಂಗೀತ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುತ್ತವೆ. ಅದರ ನಂತರ ಅಂದರೆ ರವಿವಾರದ ಕಾರ್ಯಕ್ರಮ ತಮಗೆಲ್ಲ ಗೊತ್ತಿರೋ ಹಾಗೆ ಮುಧೋಳ್ ನಗರದಲ್ಲಿ ಮಾಡ್ತಾ ಇದ್ದೀವಿ. 23ನೇ ತಾರೀಕಿಗೆ ರಾಜೇಶ್ ಕೃಷ್ಣನ್ ಮತ್ತು ತಂಡ, ಅರ್ಜುನ್ ಜನ್ಯ ಮತ್ತು ತಂಡ ಇವರ ಜೊತೆಗೆ ಸಪ್ರೇಟ್ 9ರಿಂದ 10ವರೆ ಅರ್ಜುನ್ ಜನ್ಯ ಅವ್ರದ್ದು, 10ವರೆಯಿಂದ 12 ಗಂಟೆವರೆಗೂ ರಾಜೇಶ್ ಕೃಷ್ಣನ್ ಅವ್ರದ್ದು ಒಂದು ಸಂಗೀತ ಸಂಜೆಯನ್ನು ನಾವು ಏರ್ಪಾಡು ಮಾಡಿದ್ದೀವಿ. ಅದರ ನಂತರ 9 ಗಂಟೆಯಿಂದ ವಿಜಯ್ ಪ್ರಕಾಶ್ ಮತ್ತು ಅವರ ತಂಡದಿಂದ ಅನುಶ್ರೀ ಅವರ ತಂಡದೊಂದಿಗೆ ನಮ್ಮ ಒಂದು ಕಾರ್ಯಕ್ರಮ ಮುಂದುವರಿತದೆ. ಸೊ ಈ 3 ದಿನಗಳ ಒಂದು ಕಾರ್ಯಕ್ರಮದಲ್ಲಿ ರಚಿತಾ ರಾಮ್ ಸೆಲೆಬ್ರಿಟಿ ಮತ್ತು ರಚಿತಾ ರಾಮ್ ಅವರನ್ನು ಕರೆಸುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲರ ಬೇಡಿಕೆ ಹನುಮಂತ್, ಬಿಗ್ ಬಾಸ್ ವಿನ್ನರ್ ಹನುಮಂತ್ ಅವ್ರನ್ನೂ ಕರೆಸ್ಬೇಕಂತಿದೆ. ಅದರದ್ದು ಸಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಏನಾಗ್ತದೆ ನೋಡೋಣ. ಅದರೊಟ್ಟಿಗೆ ನಮ್ಮ ಬಾಗಲಕೋಟೆಯ ಒಂದು ಕಲಾವಿದರು, ಶ್ರೇಷ್ಠ ಕಲಾವಿದರು, ಅವರಿಗೆ ಪ್ರಾಶಸ್ತ್ಯ ಕೊಡಬೇಕು ಅಂಥೇಳಿ ನಾವು ಗುರುರಾಜ್ ಹೊಸಕೋಟಿ ಅವರನ್ನು ಸಹ ನಾವು ಕರೆಸಿದ್ದೀವಿ. ಅವರು ಸಹ 23ನೇ ತಾರೀಕಿಗೆ 22 ಅದು ಕನ್ಫರ್ಮ್ ಮಾಡ್ತೀನಿ, 22ನೇ ತಾರೀಕಿಗೆ ಅವರ ಒಂದು ಕಾರ್ಯಕ್ರಮ ಇರ್ತದೆ. ಇಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು CEO ಅವರು, SP ಅವರು ಮತ್ತು ನಮ್ಮ ಸಚಿವರು ಈ 3 ದಿನಗಳ ಕಾರ್ಯಕ್ರಮದಲ್ಲಿ ಇಲ್ಲಿರುವಂಥ ಲೋಕಲ್ ಕಲಾವಿದರುಗಳಿಗೆ, ರಾಜ್ಯ ಮಟ್ಟದ ಕಲಾವಿದರುಗಳಿಗೆ ಮತ್ತು ರಾಷ್ಟ್ರ ಮಟ್ಟದ ಕಲಾವಿದರು ಸಮನಾಗಿ ಹಂಚಿಕೆಯನ್ನು ಮಾಡಬೇಕು. ಯಾರಿಗೂ ಸಹ ಪ್ರಾಶಸ್ತ್ಯ ಕೊಟ್ಟಿಲ್ಲ ಅಂತ ಆಗಬಾರ್ದು, ಎಲ್ಲರಿಗೂ ಅವಕಾಶ ಸಿಗಬೇಕು ಅಂಥೇಳಿ ನಮಗೆ ಡೈರೆಕ್ಷನ್ ಕೊಟ್ಟಿದ್ದರು. ಅದರ ಥರನೇ ಮಾನ್ಯ DC ಅವರು ಏನು ನಮಗೆ ಇದು ಪ್ಲ್ಯಾನ್ ಮಾಡಿಕೊಟ್ರು, ಅದ್ರ ಪ್ರಕಾರ ನಾವು 3 ದಿನಗಳ ಕಾರ್ಯಕ್ರಮವನ್ನು ಮೇಡಮ್ ಅವರು ಏನೇನು ನಿರ್ದೇಶನ ಕೊಟ್ಟಿದ್ರು ಅದ್ರ ಪ್ರಕಾರ ಮಾಡಿರ್ತೇವೆ. ಸೊ ಇದಿಷ್ಟು ರನ್ನ ವೈಭವದ 3 ದಿನಗಳ ಕಾರ್ಯಕ್ರಮ.